ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಅವರೇ ಬೇಳೆ ಮೇಳಕ್ಕೆ ಬಂದಿದ್ದೀವಿ. ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸ್ನಲ್ಲಿ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಸೊ ಅವರೇ ಬೇಳೆ ಮೇಳ ಇನ್ನೂ ಒಂದು 10 ಡೇಸ್ ಇರುತ್ತೆ. ಬನ್ನಿ ಯಾವ್ಯಾವ ಥರ ಸ್ಟಾಲ್ಸ್ ಇದೆ ಅಂತ ನೋಡೋಣ. ಫ್ರೆಂಡ್ಸ್, ನಾನು ನಿನ್ನೆ ಸಾಯಂಕಾಲ ಹೋಗಿದ್ದಿದ್ದು, ಸ್ಯಾಟರ್ಡೇ ವೀಕೆಂಡು. ನೀವು ಥಂಬ್ನೇಲ್ ನೋಡೋದೇ ಅಂದ್ಕೊಂಡಿರ್ಬೋದು ಏನಪ್ಪ ಈ ಥರ ಟೈಟಲ್ ಹಾಕಿದ್ದಾರೆ ಅಂತ. ಬಟ್ ತುಂಬಾ ಡಿಸಪಾಯಿಂಟ್ ಆಯಿತು ಫ್ರೆಂಡ್ಸ್ ನನಗೆ ಈ ಅವರೆಕಾಯಿ ಮೇಳ ಈ ವರ್ಷದ್ದು. ನನಗೆ ಅನಿಸಿದ್ದನ್ನು ನಾನು ಹೇಳಿದ್ದೀನಿ ಈ ವಿಡಿಯೋದಲ್ಲಿ. ಫ್ರೆಂಡ್ಸ್, ಇಲ್ಲಿ ಗೋಶಾಲೆ ಅಂತ ಕೂಡ ಒಂದು 3 ಹಸುಗಳನ್ನ ಇಟ್ಕೊಂಡಿದ್ದಾರೆ. ಸೊ ದೇಸಿ ಹಸುವಿನ ಉತ್ಪನ್ನಗಳು ಸಿಗುತ್ತೆ ಇಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ನೋಡಿ. ಎಷ್ಟು ರಶ್ ಇತ್ತು ಅಂದರೆ ಈ ಅವರೆಕಾಯಿ ಮೇಳದಲ್ಲಿ. ಹೆಂಗೂ ಸ್ಯಾಟರ್ಡೇ ಬೇರೆ ಆಗಿದ್ದರಿಂದ, ವೀಕೆಂಡ್ ಆಗಿದ್ದರಿಂದ ಒಂದೊಂದು ಕೌಂಟರ್, ಒಂದೊಂದು ಸ್ಟಾಲ್ ಮುಂದೆನೂ ನೋಡಿ ಎಷ್ಟು ನೀವು ನೋಡ್ತಾ ಇರ್ಬೋದು ಕ್ಯೂ ಇದೆ ಅಂತ. ಅಷ್ಟು ಕ್ಯೂ, ಒಂದೊಂದು ಕ್ಯೂನಲ್ಲೂ ಅರ್ಧ ಗಂಟೆ ನಿಂತ್ಕೊಂಡು ವೆಯ್ಟ್ ಮಾಡಿ ನಾವು ಕೂಪನ್ ತೊಗೊಂಡು ಡಿಶಸ್ನ ತೊಗೋಬೇಕಾಗತ್ತೆ. ಸಿಕ್ಕಾಪಟ್ಟೆ ಜನ. ಯಾವ ಸ್ಟಾಲ್ ಇದೆ ಮತ್ತು ಆ ಸ್ಟಾಲ್ನಲ್ಲಿ ತಿಂಡಿ ಹೇಗಿದೆ ಅಟ್ಲೀಸ್ಟ್ ಫಸ್ಟ್ ಒಂದು ಸತಿ ನೋಡಿಬಿಟ್ಟು ಕಣ್ಣಲ್ಲಿ ಹೇಗಿದೆ ಅಂತ ಆಮೇಲೆ ತೊಗೊಳ್ಳೋದೋ ಬೇಡವೋ ಡಿಸೈಡ್ ಮಾಡೋಣ ಅಂತಂದರೆ ನೋಡೋಕ್ಕೂ ಕೂಡ ಜಾಗ ಇಲ್ಲ. ಅಷ್ಟು ರಶ್ ಇತ್ತು. ತುಂಬ ಪೇಷನ್ಸಿಂದ ಜನ ನಿಂತ್ಕೊಂಡು ಪಾಪ ಅರ್ಧ ಗಂಟೆ ತೊಗೊತಾ ಇದ್ರು. ನನಗೆ ಹೇಳಬೇಕು ಅಂದರೆ ಆ್ಯಕ್ಚುಲಿ ಅಷ್ಟು ಕ್ಯೂನಲ್ಲಿ ಮುಂದಕ್ಕೆ ಹೋಗಿ ನಾವು ತೊಗೊಂಡು ತಿನ್ನೋಷ್ಟೊತ್ತಿಗೆ ತಿನ್ನೋ ಇಂಟ್ರೆಸ್ಟೇ ಹೊರಟೋಗಿರುತ್ತೆ. ಅಷ್ಟು ಜನ, ಅಷ್ಟು ಫುಲ್ಲು ರಶ್ ಇದ್ದಿದ್ದು. ಆ್ಯಕ್ಚುಲಿ ಡೀಟೇಲಾಗಿ ವಿಡಿಯೋ ಮಾಡೋಣ ಅಂತಲೇ ನಾನು ಹೋಗಿದ್ದಿದ್ದು. ಅಷ್ಟು ಕ್ರೌಡಲ್ಲಿ ವಿಡಿಯೋ ಕೂಡ ಅಷ್ಟೊಂದು ಚೆನ್ನಾಗಿ ಮಾಡೋಕ್ಕಾಗಲಿಲ್ಲ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿದ್ದೀನಿ ನೋಡಿ. ಇದು ತಟ್ಟೆ ಇಡ್ಲಿ ಮತ್ತು ಇದ್ಕಿದ ಬೇಳೆ ಸಾಂಬಾರು. ಇದೊಂದು ಪ್ಲೇಟು ಇಡ್ಲಿ ಮತ್ತು ಅವರೆಬೇಳೆ ಸಾಂಬಾರು 1 ಕಪ್ ತೊಗೊಳಕ್ಕೆ ಜನ ಒಂದು ಅರ್ಧ-ಮುಕ್ಕಾಲು ಗಂಟೆ ಕ್ಯೂನಲ್ಲಿ ನಿಂತ್ಕೋಬೇಕಾಗತ್ತೆ. ಕ್ಯೂ ಏನೋ ಸ್ವಲ್ಪ ಬೇಗನೆ ಮೂವ್ ಆಗ್ತಾ ಇತ್ತು, ಆದ್ರೂ ತುಂಬ ಕ್ರೌಡೆಡ್ ಅಂತ ಅನ್ನಿಸ್ತು. ಸ್ವಲ್ಪ ಏಜ್ ಆದವರಂತೂ ಇಲ್ಲಿಗೆ ಬರೋದನ್ನ ಅವಾಯ್ಡ್ ಮಾಡಿದ್ರೇ ಬೆಟರ್ ಅಂತ ಅನ್ಸುತ್ತೆ ನನಗೆ. ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸ್ ಏನು ಚಿಕ್ಕ ಜಾಗ ಏನಲ್ಲ, ತುಂಬ ವಾಸ್ಟ್ ಏರಿಯಾನೇ ಅದೂ. ಆದ್ರೂ ಅಲ್ಲಿ ಬಂದಿದ್ದ ಕ್ರೌಡ್ಗೆ ಫುಲ್ಲು ಕಂಜೆಸ್ಟೆಡ್ ಆಗಿತ್ತು. ಈಗ ನೀವು ನೋಡಿದ್ದು ಅವರೆಬೇಳೆ ಪಕೋಡ ಮತ್ತು ಅವರೆಬೇಳೆ ಕೋಡ್ಬಳೆ. ಇದು ಟೇಸ್ಟ್ ವೈಸ್ ಹೇಳಬೇಕಂದ್ರೆ ಆವ್ರೇಜ್ ಅಂತಲೇ ಹೇಳ್ಬೋದು. ಯಾಕಂದರೆ ಕೆಲವು ಐಟಮ್ಸು ಯುನೀಕ್ ಆಗಿ ತುಂಬ ಸ್ಪೆಷಲ್ಲಾಗಿ ಕಾಣಿಸ್ತಾ ಇತ್ತು, ಈ ಥರ ಸ್ನ್ಯಾಕ್ಸ್ ಎಲ್ಲಾನು. ಅದು ಬಿಟ್ಟರೆ ಇಡ್ಲಿ ಮತ್ತು ಅವರೆಬೇಳೆ ಸಾಂಬಾರು, ಇಕ್ಕಿದ ಬೇಳೆ ಸಾಂಬಾರು ಮತ್ತು ಇದೆಲ್ಲನೂ ಅಷ್ಟೊಂದೇನು ನನಗೇನು ಎಕ್ಸ್ಟ್ರಾಡಿನರಿ ಅಂತ ಅನ್ನಿಸ್ಲಿಲ್ಲ. ಯಾಕಂದರೆ ಅವರೆಕಾಯಿ ಡಿಶಸ್ ನಾರ್ತ್ ಇಂಡಿಯನ್ಸ್ಗೆ ಗೊತ್ತಿಲ್ಲದೆ ಇದ್ದವ್ರಿಗೆ ಇದು ಸ್ಪೆಷಲ್ ಅಂತ ಅನ್ನಿಸ್ಬೋದು. ಆದರೆ ಕರ್ನಾಟಕದವರು ಅವರೆಬೇಳೆಯಿಂದ ಮನೆಯಲ್ಲಿ ನಾವು ಡಿಶಸ್ ಮಾಡ್ತೀವಲ್ಲ, ಇಕ್ಕಿದ ಬೇಳೆ ಸಾಂಬಾರು ನಾವು ಎಷ್ಟೋ ಚೆನ್ನಾಗಿ ಮಾಡ್ತೀವಿ ಮನೆಯಲ್ಲಿ ಅಂತ ಹೇಳ್ಬೋದು. ಸ್ವಲ್ಪ ತೆಳ್ಳಗಿತ್ತು, ಇನ್ನು ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿಗಿರಬೇಕಾಗಿತ್ತು ಮತ್ತು ಮನೆಯಲ್ಲೇ ನಾವು ಇನ್ನೂ ಟೇಸ್ಟಿಯಾಗಿ ಮಾಡ್ತೀವಿ ಅಂತ ಹೇಳ್ಬೋದು. ಇದು ಇಕ್ಕಿದ ಬೇಳೆ ದೋಸೆ. ಕೆಲವು ಮನೆಗಳಲ್ಲಿ ಅವರೆಕಾಯಿ ಸೀಸನ್ ಅಂದರೆ 3 ತಿಂಗಳು ಕಂಟಿನ್ಯೂಸ್ ಆಗಿ ಅವರೆಕಾಯಿದೇ ಡಿಶಸ್ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಇದೇನು ಸ್ಪೆಷಲ್ ಅಂತ ಅನ್ಸೋದೇ ಇಲ್ಲ. ಗೊತ್ತಿಲ್ಲದೆ ಇದ್ದವ್ರಿಗೆ ಅಫ್ಕೋರ್ಸ್ ಇದು ಯುನೀಕ್ ಆಗಿ ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಅಷ್ಟು ಕಷ್ಟಪಟ್ಟು ಕ್ಯೂ ನಿಂತ್ಕೊಂಡು ಒಂದು ಪ್ಲೇಟ್ ಡಿಶ್ನ ತೊಗೊಂಡು ಬಂದ್ರೂ ಅಲ್ಲಿ ಅದು ನಿಂತ್ಕೊಂಡು ಕುತ್ಕೊಂಡು ತಿನ್ನಕ್ಕೆ ಎಲ್ಲೂ ಜಾಗ ಇಲ್ಲ. ಕುತ್ಕೊಳ್ಳೋಕ್ಕೆ ಅಂತ ಏನು ಫೆಸಿಲಿಟೀಸ್ ಮಾಡಿಲ್ಲ ಇಲ್ಲಿ. ಎಷ್ಟೋ ಜನ ಅಲ್ಲೇ ನೆಲದ ಮೇಲೇ ಕುತ್ಕೊಂಡು ತಿಂತಾ ಇದ್ರು. ಚೇರ್ಸ್ ಆಗಲಿ ಏನೂ ಒಂದು ಕೂಡ ಇರಲಿಲ್ಲ ಅಲ್ಲಿ. ಮತ್ತೆ ಸಾಯಂಕಾಲ ಆಗ್ತಾ ಇದ್ದಂಗೆ ಇವಾಗ ಹೆಂಗಿದ್ರು ಧನುರ್ಮಾಸ ಆಗಿರೋದ್ರಿಂದ ಬೇಗ ಕತ್ಲೆ ಆಗೋಗುತ್ತೆ. ಲೈಟಿಂಗ್ ಫೆಸಿಲಿಟೀಸ್ ಸ್ವಲ್ಪ ಕಡಿಮೆನೇ ಅಂತ ಅನ್ನಿಸ್ತು. ಅಷ್ಟೊಂದೇನು ಇನ್ನೂ ಸ್ವಲ್ಪ ಲೈಟಿಂಗ್ಸ್ ಜಾಸ್ತಿ ಹಾಕಬೇಕಾಗಿತ್ತು. ಯಾಕಂದರೆ ಥೆಫ್ಟ್ ಆಗುವಂಥ ಚಾನ್ಸಸ್ಗಳಿರುತ್ತೆ ಈ ಥರ ಕ್ರೌಡ್ ಇರೋವಂಥ ಜಾಗಗಳಲ್ಲಿ. ಫ್ರೆಂಡ್ಸ್, ಇಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡು ತಿಂಡಿಗಳನ್ನ ತೊಗೊಂಡಿರೋರೆ ಪುಣ್ಯವಂತರು ನಿಜವಾಗ್ಲೂ. ನಾವು ಬಂದಾಗಲೇ ಅರ್ಧ ಗಂಟೆ ಆಯಿತು, ಎಲ್ಲೂ ಇನ್ನೂ ಏನೂ ಸಿಗ್ತಾ ಇಲ್ಲ. ಇಲ್ಲಿ ಕ್ಯೂ ನಿಂತ್ಕೊಂಡು ಐಟಮ್ಗಳನ್ನ ತೊಗೊಂಡು ತಿಂತಾ ಇರೋರೆ ಅದೃಷ್ಟವಂತರು. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಎಲ್ಲಿ ಅಲ್ಲಿಗಿರೋದು ಯಾವುದಿಲ್ಲ
ಕ್ಯೂ ಇದೆ ಅಲ್ಲಿ. ಮತ್ತು ಎಲ್ಲ ಒಂದು ರೌಂಡ್ ಹಾಕಿ ಲಾಸ್ಟಲ್ಲಿ ಏನಾದರೂ ಒಂದು ತಿನ್ನಬೇಕಲ್ಲ, ಸೊ ಹಾಗಾಗಿ ಒಂದು ಟಿಕ್ಕಿ ಪುರಿ ಮತ್ತು ಭೇಲ್ಪುರಿ ತೊಗೊಂಡ್ವಿ. ಅದು ಕೂಡ ಒಂದು ಹಾಫ್ ಆನ್ ಅವರ್ಗಿಂತ ಮೇಲೆ ಕ್ಯೂ ನಿಂತ್ಕೊಂಡು ತೊಗೊಂಡಿದ್ದು. ಪರವಾಗಿಲ್ಲ, ಅದು ಚೆನ್ನಾಗಿತ್ತು ಸ್ನ್ಯಾಕ್ಸು. ಅಫ್ಕೋರ್ಸ್ ಎಸ್, ನಾನು ಎಲ್ಲನೂ ಚೆನ್ನಾಗಿಲ್ಲ ಅಂತ ಹೇಳೋದಿಲ್ಲ. ಈ ಥರ ಚಾಟ್ ಐಟಮ್ಸ್ಗಳು ಮತ್ತು ಸ್ವೀಟ್ಗಳು ತುಂಬ ಯುನೀಕಾಗಿ ಡಿಫ್ರೆಂಟಾಗಿದೆ ಅಂತ ಅನ್ನಿಸ್ತು. ಸಾಮಾನ್ಯವಾಗಿ ಇದ್ಕದ ಬೇಳೆನಲ್ಲಿ ನಾವು ಟ್ರೆಡಿಷ್ನಲ್ ಸ್ವೀಟ್ಸ್ ಅಷ್ಟೇ ಮಾಡೋದು, ಇದ್ಕದ ಬೇಳೆ ಪಾಯಸ ಮತ್ತು ಎಳ್ಳವರೆ ಈ ಥರ. ಈ ಜಿಲೇಬಿ, ಮೈಸೂರು ಪಾಕು ಈ ಥರ ಐಟಮ್ಸ್ನೆಲ್ಲ ಸ್ವೀಟು ಯಾರೂ ಮಾಡೋದಿಲ್ಲ, ಬರಲ್ಲ ಮಾಡೋಕ್ಕೆ. ಸೊ ಹಾಗಾಗಿ ಅದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಬಟ್ ಆ ಕ್ರೌಡ್ ಎಷ್ಟಿದೆ ಅಂತ ಅಂದರೆ, ನಿಜವಾಗ್ಲೂ ಹೋಗಿ ಆ ಜನಗಳು ನೋಡ್ತಾ ಇದ್ರೆ ಆ ಕ್ರೌಡಲ್ಲಿ ಅಷ್ಟು ಕಷ್ಟಪಟ್ಟು ತೊಗೊಂಡು ತಿನ್ಬೇಕಾ ಅಂತ ಅನ್ಸುತ್ತೆ. ಮಿಲ್ಕ್ ಕೇಕ್, ಅವರೆಬೇಳೆ ಮಿಲ್ಕ್ ಕೇಕ್ ಫ್ರೆಂಡ್ಸ್. ಇದು ಅವರೆಬೇಳೆ ಮಿಲ್ಕ್ ಕೇಕ್ ಅಂತೆ. ಅವರೆಬೇಳೆ ಚಿಕ್ಕಿ, ಅವರೆಬೇಳೆ ಮೈಸೂರು ಪಾಕ್ ಇದೆ ನೋಡಿ ಇಲ್ಲಿ. ಇದೆಲ್ಲ ಅವರೆಕಾಯಿಯಿಂದ ಮಾಡಿರೋಂಥ ಸ್ವೀಟ್ಸು. ಇದೇನು ಅವರೆಬೇಳೆ ಕೇಸರಿ ಬಾತಾ? ಕೇಸರಿ ಬಾತ್. ಅವರೆಬೇಳೆ ಹಲ್ವಾ ಇದು. ಚಾಕ್ಲೇಟ್ ಇದೆ ಸರ್, ಇದು ಅವರೆಬೇಳೆ ಹಲ್ವಾ. ಇದು ಹಲ್ವಾ, ಇದು ಬೇರೆ ಸರ್, ಅದು ಪೇಸ್ಟ್. ಸ್ವೀಟ್ಗಳು ನಿಜವಾಗ್ಲೂ ಯುನೀಕಾಗಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ತುಂಬ ಅಟ್ರಾಕ್ಟಿವ್ ಆಗಿತ್ತು. ಬಟ್ ಸ್ವೀಟ್ಗೂ ತುಂಬಾ ದೊಡ್ಡ ಕ್ಯೂ ಇತ್ತು. ನಾನು ಅಟ್ಲೀಸ್ಟ್ ಒಂದು ಜಿಲೇಬಿ ಮತ್ತು ಅವರೆಬೇಳೆ ಹಲ್ವಾನಾದರೂ ಟೇಸ್ಟ್ ಮಾಡೋಣ ಅಂತ ಕ್ಯೂಗೆ ನಿಂತ್ಕೊಂಡೆ. ಒಂದು ಹಾಫ್ ಕ್ಯೂಗೆ ಬಂದು ಆಮೇಲೆ ಯಾಕೋ ಸುಸ್ತಾಗ್ತಾ ಸಾಕಾಗೋಯಿತು. ಅದಕ್ಕೆ ನಮ್ಮ ಮನೆಯವರು ಎಲ್ಲ ಬೇಡ ಬಾ ಹೋಗಲಿ, ತುಂಬ ಕ್ಯೂ ಇದೆ, ಅದು ಮೂವ್ ಆಗ್ತಾ, ಅದು ಒಂದು ಫುಲ್ ಲೈನ್ ಬಂದು ತಿರ್ಗಾ ಇನ್ನು ಯೂ ಟರ್ನ್ ತೊಗೊಂಡು ಬರಬೇಕಾಗಿತ್ತು. ಸೊ ಹಾಗಾಗಿ ಬೇಡ ಬಿಡು, ಟೈಮ್ ಆಗೋಗ್ತಾ ಇದೆ, ರಾತ್ರಿ 8 ಗಂಟೆನೇ ಆಗೋಗಿತ್ತು. ಸೊ ಹಾಗಾಗಿ ಹೊಟ್ಟೋಗೋಣ ಬೇಡ ಅಂತ ಹೊಟ್ಟೋದ್ವಿ, ತೊಗೊಳ್ಳಿಲ್ಲ. ಅರ್ಧ ಕ್ಯೂ ನಿಂತಿದ್ದವಳು ಮಧ್ಯದಲ್ಲಿ ಬೇಡ ಅಂದ್ಕೊಂಡು ಮತ್ತೆ ಆಚೆ ಬಂದ್ಬಿಟ್ವಿ. ಇದು ನೋಡಿ ಚಿಕ್ಕಿ ಕಟ್ ಮಾಡಿ ಇಡ್ತಾ ಇದ್ದಾರೆ. ಆದರೆ ಜನ ಮಾತ್ರ ತುಂಬ ಪೇಷನ್ಸಿಂದ ಅರ್ಧ ಮುಕ್ಕಾಲು ಗಂಟೆ ನಿಂತ್ಕೊಂಡು ತೊಗೊಂಡು ತಿಂತಾಯಿದ್ರು. ಸೊ ಹಾಗಾಗಿ ಯೋಚನೆ ಮಾಡಿ, ನಿಮಗೆ ಪೇಷನ್ಸ್ ಇದ್ದರೆ ಬನ್ನಿ. ಪೇಷನ್ಸ್ ಇಲ್ಲದೆ ಇರೋರು ಮತ್ತು ಏಜ್ ಆದವರು, ಡಿಸೇಬಲ್ಡ್ ಪೀಪಲ್ ಎಲ್ಲನೂ ಸ್ವಲ್ಪ ಬರೋದನ್ನು ಅವಾಯ್ಡ್ ಮಾಡಿದ್ರೇ ಬೆಟರ್. ಯಾಕಂದರೆ ಅಲ್ಲಿ ಕುತ್ಕೊಳ್ಳೋಕೆ ಕೂಡ ಏನು ಫೆಸಿಲಿಟೀಸ್ ಇಲ್ಲ. ಒಂದು ಸ್ವಲ್ಪ ಡಿಶಸ್ನ ಟೇಸ್ಟ್ ಮಾಡಬೇಕು ಅಂತ ಇಷ್ಟ ಇತ್ತು, ಬಟ್ ಅಲ್ಲಿ ಸೀನೇ ಬೇರೆ ಇತ್ತು. ಕ್ಯೂ ಅಷ್ಟೊಂದು ನಿಂತ್ಕೋಬೇಕು ಒಂದೊಂದು ಐಟಮ್ಗೆ. ಸೊ ಹಾಗಾಗಿ ನಾನು ಎಷ್ಟೊಂದು ಐಟಮ್ಸ್ನ ಟೇಸ್ಟ್ ಮಾಡಲಿಲ್ಲ. ಅಲ್ಲಲ್ಲೇ ಡಸ್ಟ್ಬಿನ್ಗಳು ಇಟ್ಟಿದ್ದಾರೆ, ಹುಡ್ಕೊಂಡು ಹೋಗಿ ಹಾಕಬೇಕು ಪೇಪರ್ ಪ್ಲೇಟ್ಸ್ನ. ನೋಡಿ ಇಲ್ಲೊಂದು ಡಸ್ಟ್ಬಿನ್ ಫುಲ್ಲು ಫಿಲ್ ಆಗಿ ಹೊರಗಡೆನೂ ಎಲ್ಲ ಜನ ಹಾಕಿ ಬಿಸಾಡಿ ಹೋಗಿದ್ದಾರೆ. ಇದು ಇಯರ್ ಎಂಡ್ ಆಗಿರೋದ್ರಿಂದ ಕ್ರಿಸ್ಮಸ್ ಹಾಲಿಡೇಸ್ ಇರುತ್ತೆ ಮಕ್ಕಳಿಗೆ ಮತ್ತು ಕಾಲೇಜಸ್ಗೆಲ್ಲನೂ, ಮತ್ತು ಎಷ್ಟೋ IT ಕಂಪನೀಸ್ಗಳಿಗೂ ಇಯರ್ ಎಂಡ್ ಹಾಲಿಡೇ ಇದೆ ಈ ವೀಕು. ಸೊ ಹಾಗಾಗಿ ನಿನ್ನೆ ಇವತ್ತು ಸ್ಯಾಟರ್ಡೆ ಸಂಡೇ ತುಂಬ ರಶ್ ಇತ್ತು. ವೀಕ್ ಡೇಸಲ್ಲೂ ಮೋಸ್ಟ್ಲಿ ಅಷ್ಟೇ ರಶ್ ಇರುತ್ತೆ ಅಂತ ಅನ್ಸುತ್ತೆ, ಹೇಗೂ ಎಲ್ಲರಿಗೂ ರಜಾ ಇರೋದ್ರಿಂದ. ಬರೀ ಡಿಶಸ್ ಅಷ್ಟೇ ಅಲ್ಲ, ಈ ಅವರೆಕಾಯಿ ಮೇಳದಲ್ಲಿ ಬೇರೆ ಸ್ಟಾಲ್ಗಳು ಎಲ್ಲ ಇತ್ತು, ಬಟ್ಟೆಗಳದು ಮತ್ತು ಹೋಮ್ ಅಪ್ಲೈನ್ಸಸ್ ಎಲ್ಲನೂ. ಅಲ್ಲಿ ಸ್ವಲ್ಪ ರಶ್ಶು ಕಡಿಮೆ ಇತ್ತು. ನನ್ನ ಎಕ್ಸ್ಪೀರಿಯನ್ಸ್, ನಾನು ನಿನ್ನೆ ಸಾಯಂಕಾಲ ಸ್ಯಾಟರ್ಡೆ ಈವ್ನಿಂಗ್ ಹೋಗಿದ್ದು, ರಾತ್ರಿನೇ ಆಗೋಗಿತ್ತು ಬರೋಷ್ಟೊತ್ತಿಗೆ. ನನ್ನ ಎಕ್ಸ್ಪೀರಿಯನ್ಸ್ ಅಷ್ಟೇ ನಾನು ಶೇರ್ ಮಾಡ್ಕೊಂಡಿರೋದು, ಹಾನೆಸ್ಟ್ ರಿವ್ಯೂ ಕೊಡಬೇಕು ಅಂತ. ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಇಲ್ಲಿ ಕ್ಯೂ ನಿಂತ್ಕೊಂಡು ಡಿಶಸ್ನ ತೊಗೊಂಡು ಬರೋದೇನೆ ಒಂದು ದೊಡ್ಡ ಸಾಹಸ. ಜನಗಳ ಕೈಯಲ್ಲಿ ತಟ್ಟೆ ನೋಡ್ತಾ ಇದ್ರೆ ನನಗೇನೆ ದೊಡ್ಡ ಅಚೀವ್ಮೆಂಟ್ ಅಂತ ಅನ್ನಿಸ್ತಾ ಇತ್ತು. ಹೇಳಿದ್ನಲ್ಲ, ಸ್ವೀಟ್ ನೋಡೋಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿತ್ತು. ಅಟ್ಲೀಸ್ಟ್ 1-2 ಸ್ವೀಟ್ ಆದರೂ ನೋಡೋಣ ಟೇಸ್ಟ್ ಅಂತ ಅಂದರೆ ಆ ಕ್ಯೂ ಅರ್ಧ ನಿಂತ್ಕೊಂಡಿದ್ದು ಬೇಜಾರಾಗ್ಬಿಟ್ಟು ಹೊರಗಡೆ ಬಂದ್ಬಿಟ್ಟೆ ನಾನು ಕ್ಯೂ ಇಂದ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. What material is this? Blouse. Huh? Lining. Okay.
ಕ್ಯಾಶ್